Welcome back to my YouTube channel. In this class, we are going to discuss about anatomical terms, important anatomical terms, anatomical terminologies ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಅನಾಟಮಿಕಲ್ ಟರ್ಮ್ಸ್ ನಮಗೆ ಯಾಕೆ ಯೂಸ್ ಆಗ್ತವೆ? ಓಕೆ, ಯಾಕೆ ನಮಗೆ ಅನಾಟಮಿಕಲ್ ಟರ್ಮ್ಸ್ಗಳು ಯೂಸ್ ಆಗ್ತವೆ? ಓಕೆ, ಸೊ ನೀವು ಪೇಷಂಟ್ಗಳಿಗೆ ಕೇರ್ ಕೊಡುವಾಗ ನಿಮಗೆ ಅನಾಟಮಿ ಬರಲೇಬೇಕು. ಓಕೆ, ಯಾವ ಪಾರ್ಟಿಗೆ ಏನು ಅಂತಾರೆ, ಯಾವ ಪಾರ್ಟ್ ಯಾವ ಪ್ಲೇಸ್ನಲ್ಲಿದೆ, ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಓಕೆ, ಯಾವ್ದು ಡಿಸ್ಟಲ್, ಯಾವ್ದು ಆ್ಯಂಟೀರಿಯರ್, ಯಾವ್ದು ಪೋಸ್ಟೀರಿಯರ್, ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಾವು ಅನಾಟಮಿಕಲ್ ಟರ್ಮಿನಾಲಜಿ ಬಗ್ಗೆ ಈ ಕ್ಲಾಸಲ್ಲಿ ಸ್ಟಡಿ ಮಾಡೋಣ ಕನ್ನಡದಲ್ಲಿ. ಓಕೆ, ಫಸ್ಟ್ ಅನಾಟಮಿಕಲ್ ಟರ್ಮ್ಸ್ ಅಂದರೆ ಏನು? ಓಕೆ, ಅನಾಟಮಿಕಲ್ ಟರ್ಮ್ಸ್, ವಾಟ್ ಈಸ್ anatomical terms? Okay, anatomical terms are used to describe location, direction and planes. Okay, ಏನು ಯಾಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನಾಟಮಿಕಲ್ ಟರ್ಮ್ಸ್? ಲೊಕೇಶನ್, ಓಕೆ, ಯಾವುದೇ ಬಾಡಿ ಪಾರ್ಟಿನ ಲೊಕೇಶನ್ ಎಲ್ಲಿದೆ ಅಂತ ಹೇಳೋಕ್ಕೆ, ಡೈರೆಕ್ಷನ್ ಯಾವ ಥರ ಇದೆ, ಯಾವ ಕಡೆ ಇದೆ ಅಂತ ಹೇಳೋಕ್ಕೆ. ಓಕೆ, ಮತ್ತು ಪ್ಲೇನ್ಸನ್ನು ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿ. ಓಕೆ, ಪ್ಲೇನ್ಸನ್ನು ನಾವು ಹೇಗೆ ಅಂತ ನೋಡ್ತೀವಿ, ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ನೋಡ್ತೀವಿ, ಮತ್ತು ಲೊಕೇಶನ್ ಯಾವುದೇ ಬಾಡಿ ಪಾರ್ಟಿನ ಲೊಕೇಶನ್ ಯಾವ ಕಡೆ ಇದೆ, ಯಾವ ಡೈರೆಕ್ಷನಲ್ಲಿದೆ ಅಂತ ನಾವು ಹೇಳೋಕ್ಕೆ ಅನಾಟಮಿಕಲ್ ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಅನಾಟಮಿಕಲ್ ಇಂಪಾರ್ಟೆಂಟ್ ಅನಾಟಮಿಕಲ್ ಟರ್ಮಿನಾಲಜೀಸ್ ಯಾವ್ಯಾವಿವೆ? ಓಕೆ, ಫಸ್ಟ್ ಆ್ಯಂಟೀರಿಯರ್ ಪೋಸ್ಟೀರಿಯರ್, ಸುಪೀರಿಯರ್ ಇನ್ಫೀರಿಯರ್, ಮೀಡಿಯಲ್ ರ್ಯಾಟರ್, ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್, ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್. ಓಕೆ, ಇವಿಷ್ಟು ಕಾಮನ್ ಅಥವಾ ಸ್ವಲ್ಪ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಇವೆ ಅನಾಟಮಿಯಲ್ಲಿ. ಓಕೆ, ಫಸ್ಟ್ ಒನ್ ಬೈ ಒನ್ ಡೀಟೇಲ್ ಆಗಿ ಎಕ್ಸಾಂಪಲ್ ತೊಗೊಂಡು ನಾವು ನೋಡೋಣ. ಓಕೆ, ಫಸ್ಟ್ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್. ಓಕೆ, ಆ್ಯಂಟೀರಿಯರ್ ಆರ್ ಪೋಸ್ಟೀರಿಯರ್, ಫಸ್ಟ್ ನಾವು ನೋಡೋಣ ಆ್ಯಂಟೀರಿಯರ್ ಆರ್ ಇದನ್ನು ನಾವು ಏನಂತ ಅನ್ಬೋದು, ವೆಂಟ್ರಲ್ ಅಂತ ಕೂಡ ಅನ್ಬೋದು. ಏನಂತ ಅನ್ಬೋದು ನಾವು, ಆ್ಯಂಟೀರಿಯರ್ ಆರ್ ವೆಂಟ್ರಲ್ ಅಂದ್ರೂ ಒಂದೇ, ಆ್ಯಂಟೀರಿಯರ್ ಆರ್ ವೆಂಟ್ರಲ್. ಆ್ಯಂಟೀರಿಯರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಬಾಡಿ ಪಾರ್ಟ್ ನಮ್ಮ ಫ್ರಂಟಿಗೆ ಇತ್ತಂದ್ರೆ ಅದಕ್ಕೆ ನಾವು ಅಂತೀವಿ ಆ್ಯಂಟೀರಿಯರ್. ಓಕೆ, ಟುವರ್ಡ್ಸ್ ದಿ ಫ್ರಂಟ್ ಆಫ್ ದಿ ಬಾಡಿ ಏನಿದೆ, ಟುವರ್ಡ್ಸ್ ದಿ ಫ್ರಂಟ್ ಆಫ್ ದಿ ಬಾಡಿ. ಓಕೆ, ಟುವರ್ಡ್ಸ್ ದಿ ಫ್ರಂಟ್ ಅಂದರೆ ಫ್ರಂಟ್. ಓಕೆ, ಫ್ರಂಟ್ ಸೈಡ್ ಯಾವುದೇ ಬಾಡಿ ಪಾರ್ಟ್ಸ್ ಎಲ್ಲ ಬರ್ತಾವಲ್ಲ ಅವೆಲ್ಲ ಏನು ಆ್ಯಂಟೀರಿಯರ್ ಪಾರ್ಟ್. ಓಕೆ, ಫ್ರಂಟ್ ಈ ಐಸ್ ಆಗಲಿ, ನೋಸ್ ಆಗಲಿ, ಓಕೆ, ನಮ್ಮ ರಿಬ್ಸ್ ಆಗಲಿ, ನಮ್ಮದು ಸ್ಕಿನ್ ಆಗಲಿ, ಓಕೆ, ಎದುರುಗಡೆ ಇರೋ ಸ್ಕಿನ್ ಆಗಲಿ, ನಮ್ಮ ಅಂಬೆಲಿಕಸ್ ಆಗಲಿ, ಪ್ರತಿಯೊಂದು ಏನು ಬರ್ತವೆ ಆ್ಯಂಟೀರಿಯರ್ ಆರ್ ವೆಂಟ್ರಲ್ ಅಂತ ನಾವು ಕರಿತೀವಿ. ಓಕೆ, ಆ್ಯಂಟೀರಿಯರ್ ಅಂದರೆ ಎಕ್ಸಾಂಪಲ್ ತೊಗೊಳ್ಳೋಣ, ದಿ ಸ್ಟರ್ನಮ್ ಆರ್ ಇದನ್ನು ನಾವು ಬ್ರೆಸ್ಟ್ ಬೋನ್ ಅಂತ ಕರಿತೀವಿ. ಓಕೆ, ಸ್ಟರ್ನಮ್ ಈಸ್ ಆ್ಯಂಟೀರಿಯರ್ ಟು ದಿ ಹಾರ್ಟ್. ಓಕೆ, ಸ್ಟರ್ನಮ್ ಅಂದರೆ ರಿಬ್ಸ್ ಇರ್ತವೆ ಅಲ್ಲ, ಓಕೆ, ರಿಬ್ಸ್ ಇರ್ತವೆ, ಸೊ ಅದ್ರ ನಡುಗಡೆ ಒಂದು ಬೋನ್ ಇರುತ್ತೆ, ಸ್ಟರ್ನಮ್ ಅಥವಾ ಬ್ರೆಸ್ಟ್ ಬೋನ್ ಅಂತ ಕರಿತೀವಿ. ಸೊ ಇಲ್ಲಿ ಇರ್ತಾವೆಲ್ಲ ರಿಬ್ಸ್, ಈ ಥರ ರಿಬ್ಸ್ ಇರ್ತವೆ ಅಲ್ಲ, ಸೊ ಸ್ಟರ್ನಮ್, ಆ ಸ್ಟರ್ನಮ್ ಅಂದರೆ ಈ ಪಾರ್ಟ್ ಈಸ್ ಆ್ಯಂಟೀರಿಯರ್ ಟು ಹಾರ್ಟ್. ಓಕೆ, ಹಾರ್ಟ್ ಏನಿರುತ್ತೆ, ಸ್ಟರ್ನಮ್ ಹಿಂದ್ಗಡೆ ಇರುತ್ತೆ, ರಿಬ್ಸ್ಗಳ ಹಿಂದ್ಗಡೆ ಇರುತ್ತೆ. ಓಕೆ, ಸ್ಟರ್ನಮ್ ಈಸ್ ಆ್ಯಂಟೀರಿಯರ್ ಟು ಹಾರ್ಟ್. ಏನಾಗಿದೆ ಅದು, ಆ್ಯಂಟೀರಿಯರ್ ಟು ಹಾರ್ಟ್ ಆಗಿದೆ. ಓಕೆ, ಹಾರ್ಟ್ಗಿಂತ ಮುಂದ್ಗಡೆ ಇದೆ, ಫ್ರಂಟ್ ಸೈಡ್ ಇದೆ ಅದು. ಓಕೆ, ಐ ಥಿಂಕ್ ಆ್ಯಂಟೀರಿಯರ್ ಅರ್ಥ ಆಗಿರ್ಬೋದು. ಆ್ಯಂಟೀರಿಯರ್ ಅಂದರೆ ನಾವು ಫ್ರಂಟ್ ಸೈಡ್ ಯಾವುದೇ ಬಾಡಿ ಪಾರ್ಟ್ ಬರುತ್ತೆ ಅದನ್ನು ನಾವು ಆ್ಯಂಟೀರಿಯರ್ ಅಥವಾ ವೆಂಟ್ರಲ್ ಅಂತ ಕರಿತೀವಿ. ನೆಕ್ಸ್ಟ್ ಪೋಸ್ಟೀರಿಯರ್ ಆರ್ ಡಾರ್ಸಲ್, ಇದ್ರ ಅಪೋಸಿಟ್. ಆ್ಯಂಟೀರಿಯರ್ ಅಪೋಸಿಟ್ ಆಗಿರುತ್ತೆ, ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್. ಓಕೆ, ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್, ಈ ಸೈಡ್. ಓಕೆ, ಈ ಸೈಡ್. ಸೊ ಟುವರ್ಡ್ಸ್ ದಿ ಬ್ಯಾಕ್ ಆಫ್ ದಿ ಬಾಡಿ ಏನಾಗಿದೆ ಅದು, ಟುವರ್ಡ್ಸ್ ದಿ ಬ್ಯಾಕ್ ಆಫ್ ದಿ ಬಾಡಿ. ಆ್ಯಂಡ್ ಪೋಸ್ಟೀರಿಯರ್ ಅಂದರೆ ಟುವರ್ಡ್ಸ್ ದಿ ಬ್ಯಾಕ್ ಆಫ್ ದಿ ಬಾಡಿ, ಡಾರ್ಸಲ್ ಅಂದರೆ ಟುವರ್ಡ್ಸ್ ದಿ ಬ್ಯಾಕ್ ಆಫ್ ದಿ ಬಾಡಿ. ಓಕೆ, ಎಕ್ಸಾಂಪಲ್, ದಿ ಸ್ಪೈನ್ ಈಸ್ ಪೋಸ್ಟೀರಿಯರ್ ಟು ಸ್ಟಮಕ್. ದಿ ಸ್ಪೈನ್ ಈಸ್ ಪೋಸ್ಟೀರಿಯರ್ ಟು ಸ್ಟಮಕ್. ಓಕೆ, ಸ್ಪೈನ್ ಅಂದರೆ ನಮ್ಮ ಬೆನ್ನು ಮೂಳೆ ಬರುತ್ತೆ ಅಲ್ಲ. ಓಕೆ, ಸೊ ನಮ್ಮ ವರ್ಟಿಬ್ರಲ್ ಕಾಲಮ್ ಒಳಗಡೆ ಸ್ಪೈನ್ ಇರುತ್ತೆ ಅಲ್ಲ. ಓಕೆ, ಬೆನ್ನು ಮೂಳೆ ಇರುತ್ತೆ ಅಲ್ಲ, ಸೊ ಬೆನ್ನು ಮೂಳೆ ಈಸ್ ಪೋಸ್ಟೀರಿಯರ್ ಟು ಸ್ಟಮಕ್. ಸ್ಟಮಕ್ ಏನಿದೆ ಮುಂದುಗಡೆ ಇದೆ ನಮ್ಮ. ಓಕೆ, ನಮ್ಮ ಸ್ಟಮಕ್ ಏನಿದೆ ಮುಂದುಗಡೆನೇ ಇದೆ. ಓಕೆ, ಸೊ ಇದು ಏನಿದೆ, ಓಕೆ, ಸ್ಟಮಕ್ ಇದೆ ಇಲ್ಲಿ, ಸೊ ಇದು ಏನು, ಇದ್ರ ಬ್ಯಾಕ್ ಹಿಂದುಗಡೆ ಇದೆ. ಓಕೆ, ನಮ್ಮ ಬೆನ್ನು ಮೂಳೆ ನಮ್ಮ ಹೊಟ್ಟೆಗಿಂತ ಹಿಂದುಗಡೆ ಇದೆ, ಅದೇ ಇದೆ ಮೀನಿಂಗ್. ಓಕೆ, ಏನು, ದಿ ಸ್ಪೈನ್ ಈಸ್ ಪೋಸ್ಟೀರಿಯರ್ ಟು ಸ್ಟಮಕ್ ಅಂದರೆ ಸ್ಪೈನ್ ಏನಿದೆ ನಮ್ಮ ಸ್ಟಮಕ್ ಹಿಂದುಗಡೆ ಇದೆ, ಬ್ಯಾಕ್ ಸೈಡ್ ಇದೆ, ಸ್ಟಮಕ್ಕಿನ ಬ್ಯಾಕ್ ಸೈಡ್ ಇದೆ ಅಂತ
ಅರ್ಥ. ಓಕೆ, ಆ್ಯಂಟೀರಿಯರ್ ಅಂದರೆ ಫ್ರಂಟ್ ಸೈಡ್, ಪೋಸ್ಟೀರಿಯರ್ ಅಂದರೆ ಬ್ಯಾಕ್ ಸೈಡ್. ಓಕೆ, ನೆಕ್ಸ್ಟ್ ಸುಪೀರಿಯರ್ ಆ್ಯಂಡ್ ಇಂಫೀರಿಯರ್. ಸುಪೀರಿಯರ್ ಮತ್ತು ಇಂಫೀರಿಯರ್. ಸೊ ಸುಪೀರಿಯರ್ ಅಂದರೆ ದೊಡ್ಡವರು, ಮೇಲಿನವರು. ಇಂಫೀರಿಯರ್ ಅಂದರೆ ಕೆಳಗಿನವರು. ಓಕೆ, ಸುಪೀರಿಯರ್ ಅಂದರೆ ಮೇಲಿದ್ದವರು, ಇಂಫೀರಿಯರ್ ಅಂದರೆ ಕೆಳಗಿದ್ದವರು. ಓಕೆ, ಸುಪೀರಿಯರ್ ಅಥವಾ ಇದನ್ನು ನಾವು ಏನಂತ ಅನ್ಬೋದು, ಕ್ರೇನಿಯಲ್. ಕ್ರೇನಿಯಲ್ ಅಂದರೆ ನಮ್ಮ ಬುರುಡೆ. ಓಕೆ, ಕ್ರೇನಿಯಲ್ ಅಂದರೆ ನಮ್ಮ ಬುರುಡೆ ಅಂದರೆ ಅರ್ಥ ಆಗಿರ್ಬೋದು ನಿಮಗೆ. ನಮ್ಮ ಯಾವುದೇ ತಲೆ ಸೈಡ್, ಓಕೆ, ನಮ್ಮ ಹೆಡ್ಡಿನ ಸೈಡ್ ಯಾವುದೇ ಒಂದು ಬಾಡಿ ಪಾರ್ಟ್ ಇದ್ದರೂ ಅದು ಸುಪೀರಿಯರ್. ಓಕೆ, ಅಂದರೆ ಏನು ಸುಪೀರಿಯರ್ ಅಂದರೆ ಅರ್ಥ ಟುವರ್ಡ್ಸ್ ದಿ ಹೆಡ್ ಆರ್ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ. ಏನಾಗಿದೆ, ಟುವರ್ಡ್ಸ್ ದಿ ಹೆಡ್, ಟುವರ್ಡ್ ಕ್ರೇನಿಯಲ್ ಏನಿದೆ, ಕ್ರೇನಿಯಲ್ ಅಥವಾ ಸುಪೀರಿಯರ್. ಸುಪೀರಿಯರ್ ಅಂದರೆ ಮೇಲಿನವರು. ಮೇಲಿನವರು ಅಂದರೆ ಯಾರು, ಹೆಡ್. ಓಕೆ, ಟುವರ್ಡ್ಸ್ ದಿ ಹೆಡ್, ಯಾವುದೇ ಬಾಡಿ ಪಾರ್ಟ್ ನಮ್ಮ ಹೆಡ್ ಸೈಡ್ ಇತ್ತಂದ್ರೆ ಅದನ್ನು ನಾವು ಏನಂತೀವಿ, ಸುಪೀರಿಯರ್. ಓಕೆ, ಎಕ್ಸಾಂಪಲ್, ಹೆಡ್ ಈಸ್ ಸುಪೀರಿಯರ್ ಟು ಚೆಸ್ಟ್. ಓಕೆ, ಸೊ ಏನಾಗಿದೆ ಇಲ್ಲಿ, ನಮ್ಮ ಹೆಡ್ ಇದೆ ಅಲ್ಲ, ಸುಪೀರಿಯರ್ ಟು ಚೆಸ್ಟ್ ಅಂದರೆ ಚೆಸ್ಟಿನ ಮೇಲ್ಗಡೆ ಇದೆ. ನಮ್ಮ ಹೆಡ್ ಏನಿದೆ, ಚೆಸ್ಟಿನ ಮೇಲ್ಗಡೆ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇಂಫೀರಿಯರ್. ಇಂಫೀರಿಯರ್ ಅಂದರೆ ಕೆಳಗಿರೋರು. ಓಕೆ, ಅಥವಾ ಕಾಡಲ್ ಅಂತ ನಾವು ಅಂತೀವಿ. ಕಾಡಲ್ ಅಂದರೆ ಕಾಲು ಅಂತ ಅರ್ಥ ಮಾಡ್ಕೊರಿ. ಕಾಡಲ್ ಅಂದರೆ ಕಾಲುಗಳು. ಓಕೆ, ಇಂಫೀರಿಯರ್ ಕೆಳಗಿರೋರು, ಕಾಡಲ್ ಅಂದರೆ ಕಾಲು. ಓಕೆ, ಇಂಫೀರಿಯರ್ ಅಂದ್ರೂ ಒಂದೇ, ಕಾಡಲ್ ಅಂದ್ರೂ ಒಂದೇ. ಓಕೆ, ಅವೇ ಫ್ರಮ್ ದಿ ಹೆಡ್. ಏನಾಗಿದೆ ಇದು, ಅವೇ ಫ್ರಮ್ ದಿ ಹೆಡ್ ಅಂದರೆ ಕೆಳಗಡೆ. ಓಕೆ, ಅವೇ ಫ್ರಮ್ ದಿ ಹೆಡ್, ಅವೇ ಫ್ರಮ್ ದಿ ಹೆಡ್ ಅಂದರೆ ಕೆಳಗಡೆ. ಓಕೆ, ಕಾಲಿನ ಸೈಡು. ಅವೇ ಫ್ರಮ್ ದಿ ಹೆಡ್ ಟುವರ್ಡ್ಸ್ ದಿ ಲೋವರ್ ಪಾರ್ಟ್ ಆಫ್ ದಿ ಬಾಡಿ. ಏನು, ಲೋವರ್ ಪಾರ್ಟ್ ಆಫ್ ದಿ ಬಾಡಿ. ಸೊ ಸುಪೀರಿಯರ್ ಅಂದರೆ ಮೇಲ್ಗಡೆ ತಲೆ ಸೈಡು, ಮತ್ತು ಇಂಫೀರಿಯರ್ ಅಂದರೆ ಕಾಲಿನ ಸೈಡು, ಲೋವರ್ ಪಾರ್ಟ್ ಆಫ್ ದಿ ಬಾಡಿ. ಓಕೆ, ಎಕ್ಸಾಂಪಲ್, ದಿ ಫೀಟ್ ಆರ್ ಇಂಫೀರಿಯರ್ ಟು ನೀಸ್. ಓಕೆ, ಫೀಟ್ ಅಂದರೆ ನಮ್ಮ ಪಾದಗಳಿವೆ ಅಲ್ಲ. ಓಕೆ, ಪಾದಗಳೇನಿವೆ ಅವು ಕೆಳಗಡೆ ಇವೆ, ನೀಕ್ಕಿಂತ ಕೆಳಗಡೆ ಇವೆ, ನಮ್ಮ ಮೊಳಕಾಲ್ಕಿಂತ ಕೆಳಗಡೆ ಇವೆ. ಪಾದಗಳು ನಮ್ಮ ಮೊಳಕಾಲ್ಕಿಂತ ಕೆಳಗಡೆ ಇವೆ. ಓಕೆ, ಸುಪೀರಿಯರ್ ಅಂದರೆ ಮೇಲ್ಗಡೆ, ಇಂಫೀರಿಯರ್ ಅಂದರೆ ಕೆಳಗಡೆ. ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್. ಓಕೆ, ಮೀಡಿಯಲ್ ಆ್ಯಂಡ್ ಲ್ಯಾಟ್ರಲ್. ಫಸ್ಟ್ ಮೀಡಿಯಲ್ ಅಂದರೆ ಏನು ನೋಡೋಣ. ಮೀಡಿಯಲ್ ಅಂದರೆ ಮಿಡಲ್ ಸೈಡ್. ಓಕೆ, ನಮ್ಮ ಮೀಡಿಯಲ್ ಲೈನ್ ಸೈಡ್ ಕಡೆ ಯಾವುದೇ ಬಾಡಿ ಪಾರ್ಟ್ ಇದ್ದರೂ ಅದನ್ನು ಮೀಡಿಯಲ್ ಅಂತೀವಿ. ಲ್ಯಾಟ್ರಲ್ ಅಂದರೆ ಅವೇ ಫ್ರಮ್ ದಿ ಮೀಡಿಯಲ್ ಲೈನ್. ಓಕೆ, ಓಕೆ, ಮೀಡಿಯಲ್ ಅಂದರೆ ಕ್ಲೋಸರ್ ಟು ದಿ ಮಿಡ್ ಲೈನ್ ಆಫ್ ದಿ ಬಾಡಿ. ಓಕೆ, ಏನಾಗಿದೆ, ಕ್ಲೋಸರ್ ಟು ದಿ ಮಿಡ್ ಲೈನ್ ಆಫ್ ದಿ ಬಾಡಿ. ಸೊ ಇಲ್ಲಿ ತೊಗೊಳ್ಳೋಣ ನಾವು, ಕ್ಲೋಸರ್ ಟು ದಿ ಮಿಡ್ ಲೈನ್ ಎಲ್ಲಿದೆ ನಮ್ಮದು, ಇಲ್ಲಿ. ಓಕೆ, ಮೀಡಿಯಲ್ ಪ್ಲೇನ್, ಕ್ಲೋಸರ್ ಟು ದಿ ಮಿಡ್ ಲೈನ್. ಓಕೆ, ಇದಕ್ಕೆ ಕ್ಲೋಸ್ ಆಗಿರೋದು ಪಾರ್ಟ್ಗಳಿಗೆ ನಾವೇನಂತೀವಿ, ಮೀಡಿಯಲ್. ಓಕೆ, ಕ್ಲೋಸರ್ ಟು ದಿ ಮಿಡ್ ಲೈನ್ ಆಫ್ ದಿ ಬಾಡಿ. ಮಿಡ್ ಲೈನ್ ಅಂದರೆ ಇದು. ಓಕೆ, ಎಕ್ಸಾಂಪಲ್, ದಿ ನೋಸ್ ಈಸ್ ಮೀಡಿಯಲ್ ಟು ಐಸ್. ಅಂದರೆ ಏನು, ನಮ್ಮ ನೋಸ್ ಏನಾಗಿದೆ, ಮೀಡಿಯಲ್ ಇದೆ. ಕಣ್ಣುಗಳಕ್ಕಿಂತ ನಮ್ಮ ನೋಸ್ ಹತ್ತಿರ ಇದೆ. ಓಕೆ, ನಮ್ಮ ಮಿಡಲ್ ಇದೆ. ಕಣ್ಣುಗಳಕ್ಕಿಂತ ನಮ್ಮ ನೋಸು ಮಿಡಲ್ ಇದೆ. ಅದಕ್ಕೋಸ್ಕರ ನೋಸ್ ಈಸ್ ಮೀಡಿಯಲ್ ಟು ಐಸ್. ಓಕೆ, ಮೀಡಿಯಲ್ ಅಂದರೆ ಮಿಡಲ್. ನೆಕ್ಸ್ಟ್ ಲ್ಯಾಟ್ರಲ್. ಓಕೆ, ಲ್ಯಾಟ್ರಲ್ ಅಂದರೆ ಜಸ್ಟ್ ಇದರ ಅಪೋಸಿಟ್, ಅವೇ ಫ್ರಮ್ ದಿ ಮಿಡ್ ಲೈನ್ ಆಫ್ ದಿ ಬಾಡಿ. ಏನಾಗಿದೆ ಇಲ್ಲಿ, ಅವೇ ದೂರ ಪಾರ್ಟ್ಗಳೇನಿವೆ ದೂರ ಇವೆ. ಓಕೆ, ಅವೇ ಫ್ರಮ್ ದಿ ಮಿಡ್ ಲೈನ್ ಆಫ್ ದಿ ಬಾಡಿ. ಎಕ್ಸಾಂಪಲ್, ಆರ್ಮ್ಸ್ ಆರ್ ಲ್ಯಾಟ್ರಲ್ ಟು ಚೆಸ್ಟ್. ಏನಾಗಿವೆ, ನಮ್ಮ ಆರ್ಮ್ಸ್ ಇವೆ ಅಲ್ಲ, ಕೈಗಳು ಚೆಸ್ಟ್ಗಿಂತ ದೂರ ಇವೆ. ಓಕೆ, ಏನಾಗಿದೆ, ಆರ್ಮ್ಸ್, ನಮ್ಮ ಕೈಗಳು ಚೆಸ್ಟ್ಗಿಂತ ದೂರ ಇವೆ, ಅವು ಲ್ಯಾಟ್ರಲ್. ಓಕೆ, ನಮ್ಮ ಆರ್ಮ್ಸ್ ಏನು ಲ್ಯಾಟ್ರಲ್, ದೂರ ಇವೆ. ಚೆಸ್ಟ್ ಏನಿದೆ, ಮೀಡಿಯಲ್. ಓಕೆ, ಹತ್ತಿರ ಇದೆ, ನಮ್ಮ ಮಿಡ್ ಲೈನಿಗೆ ಹತ್ತಿರ ಇದೆ. ಮೀಡಿಯಲ್ ಅಂದರೆ ಹತ್ತಿರ, ಮಿಡ್ ಲೈನಿಗೆ. ಓಕೆ, ಲ್ಯಾಟ್ರಲ್ ಅಂದರೆ ಮಿಡ್ ಲೈನಿಗೆ ದೂರ. ಐ ಥಿಂಕ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್. ಓಕೆ, ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್. ಸೊ ಪ್ರಾಕ್ಸಿಮಲ್, ಕ್ಲೋಸರ್ ಟು ಟ್ರಂಕ್ ಆರ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಓಕೆ, ಕ್ಲೋಸರ್ ಟು ಟ್ರಂಕ್ ಅಂದರೆ ನಮ್ಮ ಬಾಡಿ. ಓಕೆ, ನಮ್ಮ ಏನಂತಾರೆ, ಚೆಸ್ಟ್ ಕ್ಯಾವಿಟಿ, ಅಬ್ಡೋಮಿನ್ ಕ್ಯಾವಿಟಿ, ಪೆಲ್ವಿಸ್ ಕ್ಯಾವಿಟಿ ಎಲ್ಲ ಕೂಡಿ ಏನಾಗುತ್ತೆ, ಟ್ರಂಕ್. ಓಕೆ, ಸೊ ನಮ್ಮ ಮುಂಭಾಗಕ್ಕೆ ಹತ್ತಿರ. ಎಕ್ಸಾಂಪಲ್ ತೊಗೊಳ್ಳೋಣ, ಆರ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಸೊ ನಾವಿಲ್ಲಿ ಎಕ್ಸಾಂಪಲ್ ತೊಗೊಳ್ಳೋ, ಇದು ನಮ್ಮ ಟ್ರಂಕ್. ಇದೇನಿದೆ, ನಮ್ಮದು ಟ್ರಂಕ್ ಇದೆ. ಇಷ್ಟು ನಮ್ಮ ಟ್ರಂಕ್ ಇದೆ. ಇಲ್ಲಿ ಏನಾಗ್ತದೆ, ಕ್ಲೋಸರ್ ಟು ದಿ ಟ್ರಂಕ್ ಆರ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಇಲ್ಲಿ ಎಕ್ಸಾಂಪಲ್ ನಾವು ಕೈ ತೊಗೊಳ್ಳೋಣ. ಓಕೆ, ಹ್ಯಾಂಡ್ ಏನಾಗಿದೆ, ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಇದು ಕ್ಲೋಸ್ ಇದೆ. ಇದೇನಿದೆ, ಕ್ಲೋಸ್. ನಮ್ಮ ಮೊಳಕೈ ಏನಿದೆ, ಕ್ಲೋಸ್ ಇದೆ ನಮ್ಮ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟಿಗೆ. ಓಕೆ, ಇದು ದೂರ ಇದೆ, ಇದು ಹತ್ತಿರ ಇದೆ. ಮೊಳಕೈ ಏನಿದೆ, ಹತ್ತಿರ ಇದೆ.
ಇದು ಪಾಮ್ಸ್ ಫಿಂಗರ್ಸ್ ಏನಾಗಿವೆ ದೂರ ಇವೆ. ಓಕೆ, ಅಂದರೆ ಏನು, ಪ್ರಾಕ್ಸಿಮಲ್ ಅಂದರೆ ಕ್ಲೋಸರ್ ಟು ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್, ಅಂದರೆ ಅಟ್ಯಾಚ್ ಎಲ್ಲಾಗಿದೆ ನಮ್ಮ ಬಾಡಿ ಪಾರ್ಟ್ ಅದು ಕ್ಲೋಸ್ ಆಗಿರಬೇಕು. ಓಕೆ, ಎಕ್ಸಾಂಪಲ್ ದಿ ಎಲ್ಬೋ ಈಸ್ ಪ್ರಾಕ್ಸಿಮಲ್ ಟು ಫಿಂಗರ್ಸ್, ಅಂದರೆ ಏನು, ನಮ್ಮ ಎಲ್ಬೋ ಇದೆಯಲ್ಲ, ಮೊಳಕೈ ಇದೆಯಲ್ಲ, ಅದು ಏನಾಗಿದೆ ಪ್ರಾಕ್ಸಿಮಲ್ ಟು ಫಿಂಗರ್ಸ್, ಅಂದರೆ ಫಿಂಗರ್ಗಿಂತ ಹತ್ತಿರ ಇದೆ. ಓಕೆ, ನಮ್ಮ ಮೊಳಕೈ ಏನಿದೆ ಹತ್ತಿರ ಇದೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ಗೆ. ಓಕೆ, ಫಿಂಗರ್ ಏನಾಗಿದೆ ಭಾಳ ದೂರ ಇದೆ, ಅದೇ ಅರ್ಥ. ಓಕೆ, ನೆಕ್ಸ್ಟ್ ಡಿಸ್ಟಲ್. ಡಿಸ್ಟಲ್ ಅಂದರೆ ಅವೇ ಫ್ರಮ್ ದಿ ಟ್ರಂಕ್, ಅಂದ್ರೇನು, ಟ್ರಂಕ್ ಅಂದರೆ ಈ ಪಾರ್ಟ್. ಓಕೆ, ಏನಾಗಿದೆ ಅವೇ ಫ್ರಮ್ ದಿ ಟ್ರಂಕ್ ಆರ್ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಸೊ ಏನಾಗಿದೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ನಿಂದ ದೂರ ಇರುತ್ತೆ ಅಲ್ಲ, ಅದಕ್ಕೆ ನಾವೇನಂತೀವಿ ಡಿಸ್ಟಲ್ ಪಾರ್ಟ್ ಅಂತೀವಿ. ಓಕೆ, ಪ್ರಾಕ್ಸಿಮಲ್ ಪಾರ್ಟ್ ಅಂದರೆ ಅಟ್ಯಾಚ್ಮೆಂಟ್ ಹತ್ತಿರ, ಡಿಸ್ಟಲ್ ಪಾರ್ಟ್ ಅಂದರೆ ಅಟ್ಯಾಚ್ಮೆಂಟ್ನಿಂದ ಭಾಳ ದೂರ ಇರೋದಕ್ಕೆ ನಾವೇನಂತೀವಿ ಡಿಸ್ಟಲ್ ಪಾರ್ಟ್. ಎಕ್ಸಾಂಪಲ್ ದಿ ಫಿಂಗರ್ಸ್ ಆರ್ ಡಿಸ್ಟಲ್ ಟು ಎಲ್ಬೋ, ಅಂದರೆ ಏನು, ನಮ್ಮ ಫಿಂಗರ್ಸ್ ದೂರ ಇವೆ. ಓಕೆ, ನಮ್ಮ ಫಿಂಗರ್ಸ್ ಏನಾಗಿವೆ ಭಾಳ ಡಿಸ್ಟಲ್ ಇವೆ. ಡಿಸ್ಟಲ್ ಅಂದರೆ ದೂರ ಇವೆ ಆ್ಯಸ್ ಕಂಪೇರ್ ಟು ಎಲ್ಬೋ. ಓಕೆ, ಎಲ್ಬೋಕ್ಕಿಂತ ನಮ್ಮ ಫಿಂಗರ್ಸ್ಗಳು ಏನಾಗಿವೆ, ಫಿಂಗರ್ಸ್ಗಳು ದೂರ ಇವೆ. ಓಕೆ, ಐ ಥಿಂಕ್ ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್ ಅರ್ಥ ಆಗಿರ್ಬೋದು. ಪ್ರಾಕ್ಸಿಮಲ್ ಅಂದರೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟಿಂದ ಹತ್ತಿರ ಇರುತ್ತವೆ, ಡಿಸ್ಟಲ್ ಅಂದರೆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ನಿಂದ ಭಾಳ ದೂರ ಇರುತ್ತವೆ. ಓಕೆ, ನೆಕ್ಸ್ಟ್ ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್. ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್. ಓಕೆ, ವಾಟ್ ಈಸ್ ಸೂಪರ್ಫಿಷಿಯಲ್ ಸರ್? ಸೂಪರ್ಫಿಷಿಯಲ್ ಅಂದರೆ ಟುವರ್ಡ್ಸ್ ಆರ್ ಆನ್ ದಿ ಸರ್ಫೇಸ್ ಆಫ್ ದಿ ಬಾಡಿ. ಏನಾಗಿದೆ ನಮ್ಮ ಟುವರ್ಡ್ಸ್ ಸರ್ಫೇಸ್ ಆಫ್ ದಿ ಬಾಡಿ ಅಂದರೆ ನಮ್ಮ ಸ್ಕಿನ್ ಇದೆಯಲ್ಲ, ನಮ್ಮ ಸ್ಕಿನ್ ಸೈಡ್, ಸರ್ಫೇಸ್ ಸೈಡ್. ಓಕೆ, ನಾವು ಟಚ್ ಮಾಡ್ತಾ ಇದ್ದೀವಲ್ಲ, ಅದೆಲ್ಲ ಸೂಪರ್ಫಿಷಿಯಲ್. ಓಕೆ, ಟುವರ್ಡ್ಸ್ ಆರ್ ಆನ್ ದಿ ಸರ್ಫೇಸ್ ಆಫ್ ದಿ ಬಾಡಿ. ಓಕೆ, ಎಕ್ಸಾಂಪಲ್ ದಿ ಸ್ಕಿನ್ ಈಸ್ ಸೂಪರ್ಫಿಷಿಯಲ್ ಟು ಮಸಲ್, ಅಂದರೆ ಏನು, ನಮ್ಮ ಸ್ಕಿನ್ ಏನಾಗಿದೆ ಹೊರಗಡೆ ಇದೆ. ಓಕೆ, ನಮ್ಮ ಸ್ಕಿನ್ ಏನಾಗಿದೆ ಸೂಪರ್ಫಿಷಿಯಲ್ ಇದೆ, ನಮ್ಮ ಮಸಲ್ ಏನಾಗಿವೆ ಡೀಪ್ ಇವೆ. ಓಕೆ, ಡೀಪ್ ಅಂದರೆ ಒಳಗಿರೋದು, ಸೂಪರ್ಫಿಷಿಯಲ್ ಅಂದರೆ ಹೊರಗಡೆ ಇರೋದು. ಓಕೆ, ಸೂಪರ್ಫಿಷಿಯಲ್ ಸ್ಕಿನ್ ಈಸ್ ಸೂಪರ್ಫಿಷಿಯಲ್ ಟು ಮಸಲ್. ಮಸಲ್ ಏನಾಗಿದೆ ಡೀಪ್ ಇದೆ, ಬಟ್ ಸ್ಕಿನ್ ಹೊರಗಡೆನೇ ಇದೆ. ಓಕೆ, ನಾವು ಟಚ್ ಮಾಡ್ಬೋದು ಅದನ್ನು. ನೆಕ್ಸ್ಟ್ ಡೀಪ್ ಅಂದರೆ ಏನು, ಅವೇ ಫ್ರಮ್ ದಿ ಸರ್ಫೇಸ್ಗಿಂತ ಒಳಗಡೆ ಇರೋದು, ಸರ್ಫೇಸ್ಗಿಂತ ಡೀಪ್ ಇರೋದು. ಓಕೆ, ಆರ್ ಮೋರ್ ಇಂಟರ್ನಲ್ ಅಂದರೆ ಭಾಳ ಒಳಗಡೆ ಇದೆ. ಓಕೆ, ಎಕ್ಸಾಂಪಲ್ ದಿ ಮಸಲ್ ಆರ್ ಡೀಪರ್ ಟು ಸ್ಕಿನ್. ಏನಾಗಿದೆ ಮಸಲ್ ಆರ್ ಡೀಪ್ ಟು ಸ್ಕಿನ್, ಅಂದರೆ ಮಸಲ್ ಇರುತ್ತೆ ಅಲ್ಲ, ಅದೇನಾಗಿದೆ ಭಾಳ ಡೀಪ್ ಇರಿದೆ ಆ್ಯಸ್ ಕಂಪೇರ್ ಟು ಸ್ಕಿನ್. ಓಕೆ, ಡೈರೆಕ್ಟ್ ಮಸಲ್ ನಮಗೆ ಸಿಗೋದಿಲ್ಲ, ಸ್ಕಿನ್ ಆಗಿದ ಮೇಲೆ ಏನು ಬರುತ್ತೆ, ಮಸಲ್ ಬರುತ್ತೆ. ಅದಕ್ಕೆ ನಾವೇನಂತೀವಿ ದಿ ಮಸಲ್ ಆರ್ ಡೀಪ್ ಟು ಸ್ಕಿನ್. ಓಕೆ, ಸೂಪರ್ಫಿಷಿಯಲ್ ಅಂದರೆ ಹೊರಗಡೆ ಇರೋದು. ಓಕೆ, ಡೀಪ್ ಅಂದರೆ ಫುಲ್ ಒಳಗಡೆ ಇರೋದು, ಡೀಪಾಗಿ ಇರೋದು ನಮ್ಮ ಬಾಡಿಯಲ್ಲಿ. ಓಕೆ, ಸೊ ಸೂಪರ್ಫಿಷಿಯಲಲ್ಲಿ ನಮ್ಮ ಸ್ಕಿನ್ ಬರುತ್ತೆ. ಓಕೆ, ಸೊ ಡೀಪ್ ಒಳಗಡೆ ಹೋದರೆ ಸ್ಟಮಕ್ಕು, ಇಂಟೆಸ್ಟೈನ್ಸು, ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಇರ್ತವೆಲ್ಲ, ಅವೆಲ್ಲ ಏನು ಒಳಗಡೆನೇ ಡೀಪಲ್ಲಿ. ಸೂಪರ್ಫಿಷಿಯಲ್ ಅಂದರೆ ಮೇಲ್ಗಡೆ ಕಾಣೋದು. ಓಕೆ, ಮೇಲ್ಗಡೆ ಎಲ್ಲ ಕಾಣೋದು, ವೇನ್ಸ್ ಇವೆಲ್ಲ, ಇದನ್ನು ಏನು ಬರುತ್ತೆ ಸೂಪರ್ಫಿಷಿಯಲ್ ಬರುತ್ತೆ. ಓಕೆ, ಇವೆಲ್ಲ ಏನು ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ಅಂದರೆ ಒಳಗಡೆ ಇರುತ್ತೆ, ಸೂಪರ್ಫಿಷಿಯಲ್ ಮೇಲ್ಗಡೆ ಇರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.